ನೋಡಿ ಅವ್ರು ಸ್ಯಾಂಕ್ಷನ್ ಲೋಡ್ ಇರೋದು ಬರೀ 1 ಕಿಲೋವ್ಯಾಟ್ ತಗೊಂಡಿದ್ದಾರೆ. ಸರಿನಾ? ಯೂಸ್ ಮಾಡ್ತಾ ಇರೋದು ಇಲ್ಲಿದೆ ನೋಡಿ, 3.2 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಏನು 2.2 ಕಿಲೋವ್ಯಾಟ್ ಎಕ್ಸ್ಟ್ರಾ ಲೋಡ್ ಆಗಿದೆ, ಅದಕ್ಕೆ ವಿಲನ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾಯಿದ್ರು. ಇವ್ರನ್ನೆಲ್ಲರ ನೋಡಿದ್ದೀರಾ ಅವರು? ನಾವು ನೋಡಿ ನಾಯಿಗಳು ನಾನು ಬಿಡ್ತಾ ಇಲ್ವಲ್ಲ. ಲೋ ಸುಮ್ಮನಿರ್ಲಾ, ಕರಿಯ ವೀಡಿಯೋ ಮಾಡಬೇಕು. ಒಂದಿಷ್ಟು ಜನ ಬರೀ ರೀಡಿಂಗ್ ಅಲ್ವಾ, ರೀಡಿಂಗ್ ಒಂದೇ ಕೆಲಸ ಇರುತ್ತೆ, ಬೇರೆ ಏನು ಕೆಲಸ ಇರಲ್ಲ ಅನ್ಕೊಂಡಿರ್ತಾರೆ. ಆಮೇಲೆ ಅದಕ್ಕೆ ಬೇರೆ ಬಿಳಿ ಸುಳಿ ರೋಗ ಅಂತೇನೋ ಬಂದಿದೆ, ನೋಡ್ತಿರ್ಬೋದು. ಇಲ್ಲೆಲ್ಲ ಬಿಳಿ ಬಿಳಿ ಆಗಿದೆ, ಒಂದು ವೈಟ್ ಪ್ಯಾಚಸ್. ಪಾಪ ಕಾಲು ಸಿಗಾಕಬಿಟ್ಟೈತೆ ಹಸುದು. ಎಲ್ಲ ಕಾಲು ಎತ್ತವಂಗ, ಇನ್ನೊಂದೆತ್ತು ಇದೊಂದೆತ್ತು ಈಚೆಗೆ. ಇಲ್ಲ ಅಂದರೆ ಗೊತ್ತಾಗಲ್ಲ, ಅಲ್ಲೊಂದು ಮೀಟ್ರ್ ಇದೆ ಅಂತಲೇ ಕಾಣಿಸಲ್ಲ. ಎಲ್ಲ ಮುಚ್ಕೊಬಿಟ್ಟಿದೆ. ಸೊ ಹಾಯ್ ಹಲೋ ನಮಸ್ಕಾರ ವಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಸ್ವತಂತ್ರ ದಿನಾಚರಣೆ ಪ್ರಯುಕ್ತವಾಗಿ ಧ್ವಜಾರೋಹಣ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ಎಲ್ಲ ನಮ್ಮ ಆಟೋ ಸ್ನೇಹಿತರೆಲ್ಲ ಫುಲ್ಲು ಧ್ವಜ ಗಿಜ ಹಾಕೊಂಡು ಫುಲ್ಲು ಮಿಂಚಿಂಗು. ಇವತ್ತು ನಾವು ಆಗಸ್ಟ್ 15 ಇರೋದ್ರಿಂದ ಧ್ವಜಾರೋಹಣ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮದು ಸರ್ಕಲ್ ಆಫೀಸು ಮತ್ತು ನಮ್ಮದು CSTಗೆ ಅಂದರೆ ಸಿಟಿ ಸಬ್ ಡಿವಿಷನ್ಗೆ ಹೋದು. ಇನ್ನೂ ಯಾರೂ ಬಂದಿಲ್ಲ, ನಮಗೆ 7:15 ಬರೋಕ್ಕೆ ಹೇಳ್ಬಿಟ್ಟು. ಯಾರಿಗೂ ಶಿಸ್ತು ಅನ್ನೋದಿಲ್ಲ ಕಣ್ರಿ, ನಮ್ಮ ಜಗಣಂಗೆ ಶಿಸ್ತು ಫುಲ್ಲು. ಅವ್ರ ಸ್ನೇಹಿತರೆ ನನ್ನ ಜೊತೆ ಒಬ್ಬರು ಫಿಲಮ್ ಆ್ಯಕ್ಟ್ರ್ ಇದ್ದಾರೆ. ಇವ್ರನ್ನ ಹಳೆ ಮೂವಿಲಿ ವಿಲನ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾಯಿದ್ರು. ಇವ್ರನ್ನೆಲ್ಲರ ನೋಡಿದ್ದೀರಾ? ಗಮನಿಸಿ. ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ತೊಳೋದು. ನಾ ಯಾವ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ? ಕಳ್ಳನ ಮಗನ ನಾಯಿ ನೋಡ್ರಿ, ಮೆಲೋಡಿ ಚಾಕ್ಲೇಟ್ ತಿಂತೈತೆ. ಚಾಕ್ಲೇಟ್ ಕೊಡು ಅಂತ ಆಗಿಂದ ನನ್ನ ಫುಲ್ಲು ಇದು ಮಾಡ್ತೈತೆ. ಸ್ನೇಹಿತರೆ, ಇದು ನಮ್ಮದು ಸರ್ಕಲ್ ಆಫೀಸು. ಈಗ ಇಲ್ಲೇ ಧ್ವಜಾರೋಹಣ ಮಾಡೋದು ನಾವು. ಇನ್ನು ನಮ್ಮದು ಸಬ್ ಡಿವಿಷನ್ ಇರೋದು ಅಲ್ಲಿಗೆ ಈಗ ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ವಾಗೀಶು ಮತ್ತು ಮಲ್ಲಣ್ಣ ಅವರು. ಅವ್ರದ್ದೊಂದು ಭರವಸೆ ಮೇಲೆ ಈಗ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈಗ ನಮ್ಮದು ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ರೀಡಿಂಗ್ ಬಂದಿದ್ದೀನಿ. ಇವತ್ತಿನ ನಮ್ಮ ರೀಡಿಂಗ್ ಏರಿಯಾ ಬಂದ್ಬಿಟ್ಟು ಫುಲ್ಲು ಹೆಂಗಂದರೆ ರೂರಲ್ಲು, ಸಿಂಗಲ್ ಬೈಪಾಸಲ್ಲೆಲ್ಲ ಮಾಡಬೇಕು. ನೋಡ್ತಿರ್ಬೋದು, ಅಲ್ಲೊಂದು 5 ಮನೆ ಬರ್ತವೆ, ಅಲ್ಲೊಂದು 4 ಮನೆ ಬರ್ತವೆ. ಆ ಟ್ಯಾಂಕರು ಆಮೇಲೆ ಇದು ಬರಲ್ಲ. ಈ ಕಡೆಯಿಂದ ಈ ಕಡೆ ಸ್ಟಾರ್ಟ್, ಇಲ್ಲಿಂದ ಇಲ್ಲೊಂದು 5 ಮೀಟ್ರು. ನಾವು ಮುಂದೆ ಆ ಕಡೆ ಹೋಗ್ಬೇಕೀಗ. ಈ ರೀಡಿಂಗು ತುಂಬ ಲೇಟ್ ಆಗುತ್ತೆ ಸ್ನೇಹಿತರೆ, ಯಾಕಂದರೆ ಇದು ಬರೀ ಸಿಂಗಲ್ ಮೀಟ್ರು, ದೂರ ತುಂಬ ದೂರ ಹೋಗ್ಬೇಕು. ಬೈಕಲ್ಲೇ ಹೋಗ್ಬೇಕು. 1 ಮೀಟ್ರಿಗೂ ಇಳಿದ್ಬಿಟ್ಟು ಮತ್ತೆ ಬೈಕ್ ತಗೊಂಡು ಅಷ್ಟು ದೂರ ಹೋಗಬೇಕು. ಈ ರೂರಲ್ ಸೈಡು ರೀಡಿಂಗ್ ಮಾಡೋದು ತುಂಬ ಡಿಫಿಕಲ್ಟು. ಸಿಟಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಂಗಲ್ ಮನೆ ನೋಡಿ. ಅಲ್ಲೆಲ್ಲೋ ಕೊಟ್ಟೆ 1 ಮೀಟ್ರು, ಅದಾದಮೇಲೆ ಇಲ್ಲಿ ಈ ಸಿಂಗಲ್ ಮನೆಗೆ ಬರಬೇಕು. ಇಲ್ಲಿ ನಮ್ಮದು ಸ್ಟ್ರೀಟ್ ಲೈಟ್ ಮೀಟ್ರ್ ಇದೆ, ಅದು ಕಾಣಿಸ್ತಾನೆ ಇಲ್ಲ, ಮುಚ್ಚೋಗ್ಬಿಟ್ಟಿದೆ ನೋಡಿ. ಜಮೀನಲ್ಲಿ ನಮ್ಮ ಮೀಟ್ರ್ ಇದೆ ಅಂತಲೇ ಕಾಣಿಸ್ತಿಲ್ಲ, ಎಲ್ಲ ಆ ಥರ ಬೆಳ್ಕೊಬಿಟ್ಟವೆ. ಇಲ್ಲಿ ರೆಗ್ಯುಲರಾಗಿ ಬರೋರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲೊಂದು ಮೀಟ್ರ್ ಇದೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಅಲ್ಲೊಂದು ಮೀಟ್ರ್ ಇದೆ ಅಂತಲೇ ಕಾಣಿಸಲ್ಲ ನೋಡಿ, ಎಲ್ಲ ಮುಚ್ಕೊಬಿಟ್ಟಿದೆ ನೋಡಿ. ಈಗ ಆ ಮನೆ ಕೊಟ್ಟಾದ್ಮೇಲೆ ಇಲ್ಲೊಂದಿದೆ, ಇಲ್ಲಿ IP ಮೀಟ್ರು, ಇದನ್ನೊಂದು ಕೊಡ್ಬೇಕೀಗ. ಶೂ ಹಾಕ ಬಂದಿರೋದಕ್ಕೆ ಸರಿ ಸ್ನೇಹಿತರೆ, ಇಲ್ಲೆಲ್ಲ ಶೂ ಹಾಕ ಬರಬೇಕು. ಯಾಕಂದರೆ ಇಲ್ಲಿ ನೋಡಿ ಫುಲ್ಲು ಈ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತೆ, ಹಾವು ಏನೇನಿರುತ್ತೆ ಗೊತ್ತಾಗಲ್ಲ. ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅಲ್ಲಿ, ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಂತೆ, ಬೆಸ್ಕಾಮಲ್ಲೇನೋ ವರ್ಕ್ ಮಾಡ್ತಾರಂತೆ. ಅವರೇ ನನ್ನ ಗುರುತಿಸಿ ಮಾತಾಡ್ಸಿದ್ರು. ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಮಾಡ್ತಿರಲ್ಲ ಸರ್, ಗೃಹಜ್ಯೋತಿ ರಿಲೇಟೆಡು, ನಿಮ್ಗೆ ನೋಡಿದೆ ವೀಡಿಯೋನ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್ ಅಂತಂದೆ. ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಅಂತ ಗೊತ್ತಿರಲಿಲ್ಲ ಫಸ್ಟು ನನಗೆ. ಆಮೇಲೆ ಅವರೇ ಹೇಳಿದ್ರು, ನಾನು ಈ ಥರ ನಿಮ್ಮಕ್ಕೆ ಬೆಸ್ಕಾಮಲ್ಲಿ ಇರೋದು ಸರ್ ಅಂತ. ತುಂಬ ಖುಷಿ ಆಯಿತು. ಆ ಥರ ನಮ್ಮನ್ನು ಯಾರೋ ಗುರುತಿಸಿ ಮಾತಾಡ್ತಾರೆ ಅಂತಂದರೆ ಒಂಥರ ಖುಷಿ ವಿಷಯನೇ. ಮೊನ್ನೆ ಹಾಕಿರೋ ವೀಡಿಯೋಗೆ ಯಾರೋ ನಮ್ಮ ಸ್ನೇಹಿತರೊಬ್ಬರು, ಸರ್ ಪ್ರೋಬಲ್ ರೀಡಿಂಗ್ ಮಾಡ್ತಿಲ್ವಾ ನೀವು ಅಂತ ಕೇಳಿದ್ರಿ. ಪ್ರೋಬಲ್ ಮಾಡ್ತೀವಿ ಬ್ರದರ್, ಎಲ್ಲ ಮೀಟ್ರಿಗೂ ಪ್ರೋಬ್ ಸಪೋರ್ಟ್ ಆಗೋಲ್ಲ. ನಮ್ಗೆ ಕೊಟ್ಟಿರೋ ಪ್ರೋಬು ಈ ಥರದ್ದು. ಇದು ಏನು ಹೊಸದಾಗಿ ಬಂದಿರೋ ಮೀಟ್ರ್ ಇದೆಯಲ್ಲ, LNG ಮೀಟ್ರು, LNT ಮೀಟ್ರು, ಆಮೇಲೆ LCD ಮೀಟ್ರು, ಹೊಸ ಹೊಸ HPL ಮೀಟ್ರಿಗೆ ಮಾತ್ರ ಇದು ಕನೆಕ್ಟ್ ಆಗುತ್ತೆ. ಈಗ ಹಳೆ LNT LNG ಮೀಟ್ರ್ಗಳಿಗೆ ಕನೆಕ್ಟ್ ಆಗೋಲ್ಲ. ಸೊ ಆ ಥರ ಮೀಟ್ರ್ಗಳನ್ನ ಮ್ಯಾನ್ಯಲಾಗೆ ಮಾಡ್ತೀವಿ. ಅದು ಜೈಲಿಂದ ಈಗ ಹೊರಗಡೆ ಬಂದಿದ್ದೀನಿ ನಾನು, ಆ ಥರ ಫೀಲ್ ಆಗ್ತಾಯಿತ್ತು ನನಗೆ, ಆ ಗೇಟಿಂದ ಹೊರಗಡೆ ಬಂದಿರೋದಕ್ಕೆ.
ಸೀಬೆ ಮರ ಇದೆ ಬಟ್ ಸೀಬೆಕಾಯಿ ಒಂದೂ ಇಲ್ಲ. ಹಾಗಿದ್ರೆ ಚೆನ್ನಾಗಿರೋದು, ತಿನ್ಕೊಂಡು ರೀಡಿಂಗ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬರೋದು. ಈ ಮೀಟ್ರಿಗೆ 2 ಸಲ ಈಗ ಕನೆಕ್ಟ್ ಮಾಡಿದ್ದೀನಿ ಪ್ರೋಬ್ನ. 2 ಸಲ ಫೇಲ್ಡ್ ಅಂತ ಬರ್ತಾಯಿದೆ, ನೋಡ್ತಿರ್ಬೋದು ನೀವು. ಇದು ಫೆಚ್ ಆಗ್ತಿಲ್ಲ ಡಾಟಾನೇ. ತೋರಿಸ್ತೀನಿ ಇದು ಒಂದು ನಿಮಿಷ ನೋಡಿ. ಮೀಟ್ರ್ ಈಸ್ ನಾಟ್ ರೆಸ್ಪಾಂಡಿಂಗ್, ಪ್ಲೀಸ್ ಟ್ರೈ ಅಗೇನು. ಈ ಥರ ಒಂದೊಂದು ಮೀಟ್ರು ಬೇಗ ಬರುತ್ತೆ, ಒಂದೊಂದು ಮೀಟ್ರು ಈ ಥರ 3 ಸಲ ಟ್ರೈ ಮಾಡಿದ್ರು ಬರೋಲ್ಲ. ಮತ್ತೆ 18 ಸೆಕೆಂಡ್ ಕಾಯಬೇಕು. ಒಂದೊಂದು ಮೀಟ್ರ್ ಆದಮೇಲೆ 18 ಸೆಕೆಂಡ್ ಕಾಯಬೇಕು. ಇದೆಲ್ಲ ಮಾಡಿರೋದ್ರಿಂದನೇ ನಮ್ಮದು ರೀಡಿಂಗು ಒಂದು ದಿನಕ್ಕೆ ಮುಗಿಯೋ ರೀಡಿಂಗು 2 ದಿನ ಆದರೂ ಮುಗಿತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಇದೆ, ಈ ಪ್ರೋಬಿಂದನೇ ಆಲ್ಮೋಸ್ಟ್ ರೀಡಿಂಗು ತುಂಬ ಡಿಲೇ ಆಗ್ತಾ ಇರೋದು ನಮಗೆಲ್ಲ. ಇದು ಫಾಸ್ಟಾಗಿ ಈಗ ಹಾಕಿದ ತಕ್ಷಣವೇ ಫಾಸ್ಟಾಗಿ ಬಂದರೆ ಆಗೋಗುತ್ತೆ ನೋಡಿ. ಒಂದೊಂದು ಮೀಟ್ರಿಗೆ ಬರುತ್ತೆ, ಒಂದೊಂದು ಮೀಟ್ರಿಗೆ ಬರೋದೇ ಇಲ್ಲಪ್ಪ. ಕೊನೆಗೂ ಒಂದು ಸೀಬೆಕಾಯಿ ಸಿಕ್ತು. ಗವೆನಹಳ್ಳಿ ಊರು ನಾಳೆ. ಕೊನೆಗೂ ಒಂದರ ಸಿಕ್ತು ಪುಣ್ಯಕ್ಕೆ. ತುಂಬ ಚೆನ್ನಾಗಿರುತ್ತೆ ಆ ಮರದ ಸೀಬೆಕಾಯಿ. ಅಂದರೆ ಈ ತಿಂಗಳು ಸುಮಾರು ಮನೆಗಳಿಗೆ ತುಂಬ ಜಾಸ್ತಿ ಬರ್ತಾಯಿದೆ ಕರೆಂಟ್ ಬಿಲ್ಲು. ಯಾಕಂದರೆ ಅವ್ರ ಮನೇಲಿ ಈಗ ಸ್ವಲ್ಪ ಮಳೆಗಾಲ, ಸೋಲಾರ್ ನೀರು ಕಾಯ್ದೆ ಇರೋದಕ್ಕೆ ಗೀಝರ್ ಹಾಕ್ಸಿರ್ತಾರೆ. ಆ ಗೀಝರ್ ಯೂಸ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋಲ್ಲ ಅಷ್ಟೊಂದು ಬರುತ್ತಾ ಗೀಝರಿಂದ ಅಂತ. ಈಗ ಇಲ್ಲೊಂದು ನಿಮ್ಗೆ ಬಿಲ್ ತೋರಿಸ್ತೀನಿ, ನೋಡ್ತಿರ್ಬೋದು. ಈ ಬಿಲ್ ನೋಡಿ, ಇವ್ರಿಗೆ ಹಳೆ ಬಾಕಿ ತಿಂಗಳ 476, 400, 500 ಚಿಲ್ಲರೆ ಬರೋದು. ಬಟ್ ಈ ತಿಂಗಳು ಅವ್ರಿಗೆ 1662 ರೂಪಾಯಿ ಬಂದಿದೆ. ಆಮೇಲೆ ಅವ್ರದ್ದು BMD ಕಿಲೋವ್ಯಾಟ್ ದಂಡನೇ 506 ರೂಪಾಯಿ ಬಂದಿದೆ ಎಕ್ಸ್ಟ್ರಾ. ಅವ್ರೇನು ರೆಗ್ಯುಲರ್ ಕನ್ಸಂಪ್ಷನ್ ಯೂಸ್ ಮಾಡ್ತಿದ್ರು ಅಷ್ಟು ದಂಡನೇ ಬಂದಿದೆ ಅವ್ರಿಗೆ. ಯಾಕಂದರೆ ಗೀಝರ್ 2 ಮನೆ ಗೀಝರ್ ಯೂಸ್ ಮಾಡಿದ್ದಾರೆ. ಅವ್ರ ಸ್ಯಾಂಕ್ಷನ್ ಲೋಡ್ ಇರೋದು ತೋರಿಸ್ತೀನಿ ರೀ ನಿಮಗೆ ನೋಡಿ. ಅವ್ರ ಸ್ಯಾಂಕ್ಷನ್ ಲೋಡ್ ಇರೋದು ಬರೀ 1 ಕಿಲೋವ್ಯಾಟ್ ತಗೊಂಡಿದ್ದಾರೆ. ಸರಿನಾ? ಯೂಸ್ ಮಾಡ್ತಾ ಇರೋದು ಇಲ್ಲಿದೆ ನೋಡಿ, 3.2 ಕಿಲೋವ್ಯಾಟ್ ಯೂಸ್ ಮಾಡ್ತಾಯಿದ್ದಾರೆ. ಎಕ್ಸ್ಟ್ರಾ ಏನು 2.2 ಕಿಲೋವ್ಯಾಟ್ ಎಕ್ಸ್ಟ್ರಾ ಲೋಡ್ ಆಗಿದೆ, ಅದಕ್ಕೆ 506 ರೂಪಾಯಿ ದಂಡ ಬಂದಿದೆ. ಸರಿನಾ? ಅವ್ರು ಹಾಕಿದ್ದಾರೆ, ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ 1662 ರೂಪಾಯಿ ಒಂದು ತಿಂಗಳಿಗೆ ಬಂದಿದೆ. ಅದೇ ಈಗ ಹಾಕಿದ್ದಾರೆ, ಬಟ್ ಕೇಳಿದ್ರೆ ಯೂಸ್ ಮಾಡಿಲ್ಲ ಅಂತಂದರು. ಆಮೇಲೆ ಇಲ್ಲ ಗೀಝರ್ ಹಾಕಿದ್ವಿ ಸರ್ ಒಂದು ಸಲ, 2 ಮನೆಗೂ ಒಂದು ಗೀಝರ್ ಇದೆ ಅಂತ ಆಮೇಲೆ ಹೇಳ್ತವ್ರೆ. ಅದೇ ಗೀಝರು ನೀವು ಹಾಕಿರೋದು ಒಂದು ಸಲ ಹಾಕಿದ್ರು 2 ಸಲ ಹಾಕಿದ್ರು ಎಷ್ಟು ಕಿಲೋವ್ಯಾಟಿನ ಗೀಝರ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ನೀವು ಒಂದೇ ಸಲ ಹಾಕಿದ್ರು ಅಷ್ಟೇ. ಈಗ ಸಪೋಸ್ ಒಂದು 2-3 ಕಿಲೋವ್ಯಾಟಿನ ಗೀಝರ್ನ ನೀವು ಒಂದು ಸಲ ಒಂದು ಅರ್ಧ ಗಂಟೆ ಹಾಕಿದ್ರು ಸಾಕು, ಅದು BMD ರೆಕಾರ್ಡ್ ಆಗಿರುತ್ತೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ನೋಡಿ. ಅಲ್ಲಿ ಮುಗ್ದಿರೋದು ಮನೆ, ಅಲ್ಲಾದ್ಮೇಲೆ ನೆಕ್ಸ್ಟು ಈಗ ಇಲ್ಲಿ ಇದು ಅಲ್ಲಿಂದ ಇಲ್ಲಿಗೆ ಬೈಕಲ್ಲಿ ಬಂದು ಈ ಸಿಂಗಲ್ ಮನೆ ಒಂದು ಕೊಡೋಕೆ ಬರಬೇಕು. ಮತ್ತು ಇದಾದಮೇಲೆ ನೆಕ್ಸ್ಟು ಅದ್ರ ಪಕ್ಕ ಅಲ್ಲೊಂದು 3 ಮೀಟ್ರ್ ಬರ್ತವೆ, ಅಲ್ಲಿಗೆ ಹೋಗ್ಬಿಟ್ಟು ಅವು 3 ಮೀಟ್ರ್ ಕೊಡಬೇಕು. ಅಲ್ಲಿಗೆ ಈ ಪಾರ್ಟು ಮುಗಿಯುತ್ತೆ. ಇನ್ನು ನೆಕ್ಸ್ಟು ಊರುಗಳಿಗೆ ಹೋಗಬೇಕು. ಸಿಂಗಲ್ ಏನಿಲ್ಲ, ಅಲ್ಲಿ ಅಕ್ಕಪಕ್ಕ ಮನೆಗಳಿರ್ತವೆ, ಕೊಡ್ಬೋದು. ಅಲ್ಲಿ ಫಾಸ್ಟಾಗಿ ಆಗುತ್ತೆ. ಈ ಏರಿಯಾ ಈ ಪಾರ್ಟ್ ಮುಗಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ಯಾಕಂದರೆ ಇದು ತುಂಬ ಲೇಟು, ಸಿಂಗಲ್ ಮನೆ ಇರೋದ್ರಿಂದ. ನನಗೆ ಈ ಒಬ್ಬರು ಮನೆಗೆ ಬಂದಾಗ ಇದನ್ನು ನೋಡಿದಾಗೆಲ್ಲ ಯೂಟರ್ನ್ ಮೂವಿನೇ ನೆನಪಾಗುತ್ತೆ. ಆಂಟಿ ಫುಲ್ ಮೊಟ್ಟೆ ತಗೋತವ್ರೆ ಸರಿ ಆಂಟಿ. ಸೊ ಈ ಮನೆ ಮುಗೀತು. ಇನ್ನು ನೆಕ್ಸ್ಟು ಅಲ್ಲಿ ಇನ್ನೊಂದು ಮನೆ ಕೊಡೋಕೆ ಅಷ್ಟು ದೂರ ಹೋಗ್ಬೇಕು. IP ಕೊಟ್ಬಿಟ್ಟು ಆ ಮನೆ, ಅದಾದಮೇಲೆ ಇದೊಂದು ಮನೆ. ಈ 3 ಮುಗಿದ್ರೆ ಈ ಪಾರ್ಟು ಮುಗಿಯುತ್ತೆ. ನೆಕ್ಸ್ಟ್ ಇನ್ನು ಬೇರೆ ಪಾರ್ಟ್ ಹೋಗಬೇಕು. ಸೀಬೆಕಾಯಿ ಕಿತ್ಕೊ ಬಂದಿರೋದಕ್ಕೆ ಒಳ್ಳೇದು, ತಿನ್ಕ ಹೋಗೋದು. ಹಂಗೆ ಸಿಟೀಲಿ ಎಲ್ಲನೂ ನಾವು ದುಡ್ಡು ಕೊಟ್ಟು ತಿನ್ನಬೇಕು. ಇಲ್ಲಿ ಹಳ್ಳಿ ಕಡೆ ಆದರೆ ನೋಡಿ, ನಮ್ಮ ಕನ್ಸ್ಯೂಮರ್ ಒಬ್ಬರು ಮನೇಲೇ ಬದನೆಕಾಯಿ ಗಿಡ, ಆಮೇಲೆ ರೋಸು ನೋಡಿ, ಸ್ಟಾರ್ ಫ್ರೂಟ್ಸು ಅಲ್ಲಿ ಕಾಣಿಸ್ತಿದೆಯಲ್ಲ, ಸ್ಟಾರ್ ಫ್ರೂಟ್ಸು, ಆಮೇಲೆ ಬಾಳೆ ಗಿಡ. ಹಾಂ, ಇದು ಯಾವ್ದು ಆಂಟಿ ಇದು ಮರ? ಸಪೋಟ ನೋಡಿ, ಎಲ್ಲ ಇಲ್ಲೇ ಅವ್ರು ಬೆಳ್ಕೊಬಿಟ್ಟಿದ್ದಾರೆ. ಎಲ್ಲ ಸುಮ್ಮನಿರ್ಲ ಕರಿಯ ವೀಡಿಯೋ ಮಾಡಬೇಕು. ಅವ್ರಿಗೆ ಏನೇನು ಬೇಕು ಎಲ್ಲ ಇಲ್ಲಿ ಬೆಳ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಪೋಟ ಮರ ಇದೆ, ಅಲ್ಲಿ ಬದನೆಕಾಯಿ, ಅಲ್ಲಿ ಸೀಬೆಕಾಯಿ ಎಲ್ಲ ಇದೆ. ಎಲ್ಲ ಅವ್ರಿಗೆ ಏನು ಬೇಕು ಮನೆಗೆ ಎಸೆನ್ಷಿಯಲ್ಸು, ಏನೇನು ಅವಶ್ಯಕತೆ ಇರೋಂಥವಾಗ ಎಲ್ಲ ಬೆಳ್ಕೊಂಡಿದ್ದಾರೆ. ನನಗೂ ಈಗ ಹೋಗಿ ಒಂದು ಸೀಬೆಹಣ್ಣು ಕಿತ್ಕೊಳ್ಳಿ ಹೇಳಿದ್ದಾರೆ. ನಾನು ಸೀಬೆಕಾಯಿ ಕಿತ್ಕೊಳ್ಳೋಕೆ ಬಂದಿದ್ದೀನಿ ಈಗ. ಸೊ ಹಿಂಗೆ ಹಳ್ಳಿ ಕಡೆ ಜನ ಅಂದರೆ ಹಿಂಗೆ ಏನು ಬೆಳೆದ್ರು ಕಿತ್ಕೊಳ್ರಿ ತಿನ್ನಿರಿ ಅಂತ ಹೇಳ್ತಾರೆ. ಅದೇ ಸಿಟಿಲಾದರೆ ಕಿತ್ಕೊಬೇಡಿ ಮುಟ್ಬೇಡಿ ಅಂತಾರೆ. ಅಬ್ಸರ್ವ್ ಮಾಡಿದ್ದೀನಿ ನಾನು ಸುಮಾರು ಕಡೆ. ಚೆನ್ನಾಗಿದೆ, ನೋಡೋಣ ಬರ. ಪಾಪ ಕಾಲು ಸಿಗಾಕಬಿಟ್ಟೈತೆ ಹಸುದು. ಎಲ್ಲ ಕಾಲು ಎತ್ತವಂಗ, ಇನ್ನೊಂದೆತ್ತು ಇದೊಂದೆತ್ತು ಈಚೆಗೆ ಬರಲಿ. ಕಡೆ ಹೋಗ್ಬಿಡವ ಬಾಯ್. ನೋಡಿ
ಈ ಮೂಕ ಪ್ರಾಣಿಗಳಿಗಿರೋಷ್ಟು ಮನಸ್ಸು ಮುಗ್ಧತೆ ಒಳ್ಳೆ ಮನಸ್ಸು ಮನುಷ್ಯರಿಗೂ ಇರಲ್ಲ ಅನಿಸುತ್ತೆ. ಇನ್ನು ಒಂದೇ ಸಲ ಹಿಂಗೆ ಸೌರಿರೋದಷ್ಟೇ. ಅದಕ್ಕೆ ಆಗಿಂದ ಏನು ನಾನು ಹತ್ಲಾಗ ಹೋದರೆ ಸಾಕು ಕೂಗ್ತಾನೆ ಐತೆ ಫುಲ್ಲು. ಬರ್ದನಾ? ಬಾಯ್ ಬಾಯ್ ಬಾಯ್. ಈ ಜಮೀನು ದಾರಿಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕೀಗ ಆ ಮನೆಗೆ. ಲಾಸ್ಟ್ ಟೈಮ್ ಏನೋ ನಮ್ಮ ಕುಮಾರಣ್ಣವ್ರು ಇದ್ದರು. ಈ ಸಲ ಯಾಕೋ ಭಾರಿ ಭಯ ನೋಡ್ರಿ. ಹೆಂಗೆ ಫುಲ್ ನನ್ನ ಕಾಲೇ ಕಾಣಿಸ್ತಿಲ್ಲ. ಹಾವು ಗೀವು ಗಿನ್ನಾಕೊಂಡ ಬಂದ್ಬಿಟ್ರೆ ಕಷ್ಟ. ಏನೂ ಇರಲ್ಲ ಅನ್ಕೋತೀನಿ, ನೋಡೋಣ. ಎಲ್ಲ ಈ ಸಲ ಮಳೆ ಇಲ್ಲದೆ ಇರೋದಕ್ಕೆ ಜೋಳನೂ ಅಂತ ಏನು ಚೆನ್ನಾಗಿ ಬಂದಿಲ್ಲ. ಆಮೇಲೆ ಅದಕ್ಕೆ ಬೇರೆ ಬಿಳಿ ಸುಳಿ ರೋಗ ಅಂತೇನೋ ಬಂದಿದೆ. ನೋಡ್ತಿರ್ಬೋದು, ಇದೆಲ್ಲ ಬಿಳಿ ಬಿಳಿ ಆಗಿದೆ ಒಂದು ವೈಟ್ ಪ್ಯಾಚಸ್. ರೈತರದ್ದು ತುಂಬ ಕಷ್ಟ ಇದೆ. ಎಲ್ಲರದು ಅವ್ರದ್ದೇ ಆದ ಒಂದು ಕಷ್ಟಗಳಿರುತ್ತೆ, ಏನೂ ಮಾಡೋಂಗಿಲ್ಲ. ಕೆಲವೊಂದಿಷ್ಟು ಜನ ಬರೀ ರೀಡಿಂಗ್ ಅಲ್ವಾ, ರೀಡಿಂಗ್ ಒಂದೇ ಕೆಲಸ ಇರುತ್ತೆ, ಬೇರೆ ಏನು ಕೆಲಸ ಇರಲ್ಲ ಅಂದ್ಕೊಂಡಿರ್ತಾರೆ. ರೀಡಿಂಗ್ ಜೊತೆಗೆ ಈ ಥರ ಮೀಟರ್ ರಿಮೂವ್ ಮಾಡಿರ್ತೀವಿ, ಬಾಕಿ ಇರೋಂಥವು ಹಾಕೋದು. ಇದು ಸುಮಾರು ದಿನದಿಂದ ಪಾಳು ಬಿದ್ದಿತ್ತು, ಅಂದರೆ ಪರ್ಮನೆಂಟ್ ಡಿಸ್ ಮಾಡಿಸಿದ್ವಿ ಇದನ್ನ. ಅದನ್ನು ಈಗ ಅವರು ಮತ್ತೆ ಬಿಲ್ ಕಟ್ಟಿ ಹಾಕ್ಸ್ಕೊತಿದ್ದಾರೆ. ಈ ಥರವು ಮೀಟ್ರ್ಗಳು ಹಾಕೋದು, ಕಟ್ ಮಾಡಿರೋ ಹಾಕೋದು ತುಂಬ ಕೆಲಸ ಇರುತ್ತೆ ಸ್ನೇಹಿತರೆ. ನೋಡಿ, ಇದು ಹಾಕೊಂಡು ರೀಡಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು. ಮೀಟ್ರ್ ಫಿಕ್ಸ್ ಆಗಿದೆ ಸ್ನೇಹಿತರೆ. ಈಗ ರೀಡಿಂಗ್ ಕೆಲಸಕ್ಕೆ ಮತ್ತೆ ಆ್ಯಸ್ ಇಟ್ ಈಸ್ ಮತ್ತು ಈಗ ರೀಡಿಂಗ್ ಓಡಬೇಕೀಗ. ಕಾಂಪೌಂಡು ನೆಗಿಬೇಕು. ಅಲ್ಲೇ ಬಾಯಿ ಅದು ರೀಡಿಂಗ್ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡ್ರೆ ಮಳೆ ಬಿಡ್ತಾನೆ ಇಲ್ಲ, ಫುಲ್ಲು ಮಳೆ. ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ, ಯಾಕಂದರೆ ಇಷ್ಟೊತ್ತು ಫುಲ್ಲು ಜೋರು ಮಳೆ ಬರ್ತಾಯಿತ್ತು. ಮಳೆನೇ ನಿಲ್ಲಲ್ವೇನೋ ಇವತ್ತು, ಮತ್ತು ನಾನು ರೀಡಿಂಗ್ ಮಾಡೋಕ್ಕಾಗಲ್ಲ, ಮತ್ತು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಫುಲ್ ಬಿಸಿಲು. ಸ್ನೇಹಿತರೆ, ಈಗ ಟೈಮು ನೋಡ್ತಿರ್ಬೋದು 6 ಗಂಟೆ ಆಗಿದೆ. ಇನ್ನೂ ನಮ್ಮದು 80 ಬಿಲ್ ಇದೆ ನೋಡಿ. ಈ ಜಮೀನಲ್ಲಿ ಹಿಂಗೆ ನಡ್ಕೊಂಡು ಸಿಂಗಲ್ಲು, ಈ ಮನೆ ಆ ಮನೆ ಹಿಂಗೆ ಕೊಟ್ಕ ಹೋಗ್ಬೇಕು. ಇನ್ನೊಂದು 10 ನಿಮಿಷ ಇನ್ನೇನಿದು ಸ್ವಿಚ್ ಆಫ್ ಆಗುತ್ತೆ. ಇದು ಬ್ಯಾಟ್ರಿ ಇಲ್ಲ, ಚಾರ್ಜ್ ಖಾಲಿ ಆಗಿದೆ, ನೀವು ನೋಡ್ತಿರ್ಬೋದು. ಇನ್ನು 20% ಇದೆ ಅಷ್ಟೇ ಚಾರ್ಜ್. 20% ಇದೆ. ಅಷ್ಟರೊಳಗೆ ನಾನು ಎಷ್ಟಾಗೋದು ಅಷ್ಟು ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಮಿಕ್ಕಿದ್ದನ್ನ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲ, ಹಸು ಏನಾದ್ರು ಗುದ್ದುತ್ತಾ ಈ ಥರ ಲುಕ್ಕಲ್ಲಿ ಬೇರೆ ನೋಡ್ತೈತೆ. ಹೋಗ್ಬಿಡ್ತೀನಿ ಇರುಗುರು. ಇನ್ನು ಈ ಲೈನ್ ಫುಲ್ ಉಳಿದಿದೆ, ಲೆಫ್ಟ್ ಸೈಡು. ಆ ಫುಲ್ಲು ಅಲ್ಲಿ ಮುಂದೆ ಒಂದು ಕಾಲೋನಿ ಥರ ಬರುತ್ತೆ ಸ್ನೇಹಿತರೆ, ಅಲ್ಲಿ ಮಾಡಬೇಕು. ಬಟ್ ಚಾರ್ಜ್ ಇಲ್ಲ, ಸೊ ಅದನ್ನ ನಾಳೆ ಕಂಟಿನ್ಯೂ ಮಾಡಬೇಕು ಆ ಪಾರ್ಟ್ನ. ಮನೆ ನೋಡಿದೆ ಸ್ನೇಹಿತರೆ, ಮನೆ ನೋಡಿ ಒಳ್ಳೆ ಹೆಂಗೆ ಕಟ್ಟೋರೆ ಅಂದರೆ ಫುಲ್ಲು ಸಕ್ಕತ್ತಾಗೈತೆ. ಮನೆ ಒಳಗಡೆ ಲಿಫ್ಟ್ ಇದೆ, ಆಮೇಲೆ ಕಾರ್ ಪಾರ್ಕಿಂಗು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಫುಲ್ಲು ಒಂಥರ ಲಕ್ಸುರಿ ಆಗಿದೆ. ಒಂದು ರೀಡಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. 3 ನಾಯಿ ಸ್ಕೆಚ್ ಹಾಕಕ್ಕೆ ಕೂತಿರೋದು ಕಚ್ಚಕ್ಕೆ. 1 2 3 ಒಂದು ಕಚ್ಚಿಬಿಡ್ತಾವೆ ಅಂತ ನಂಗೆ ಭಯ. ಅವರು ನಾವು ನೋಡಿ ಒಳ್ಳೆ ಮಗನ ನಾಯಿಗಳು ನಾನು ಬಿಡ್ತಾ ಇಲ್ವಲ್ಲ. 16 ಬಿಲ್ಲು ಅನ್ಬಿಲ್ಡ್ ಉಳ್ಕೊಂಡಿದೆ. ಡಿವೈಸಲ್ಲಿ ಚಾರ್ಜ್ ಇಲ್ಲ, ಮತ್ತು ರೋಲ್ ಖಾಲಿ ಆಯಿತು. ಬೆಳಗ್ಗೆ ಬಂದು ಮಾಡಿ ಮಳೆ ಬಂತು. ಇಷ್ಟೆಲ್ಲ ಆದರೂ ರೀಡಿಂಗ್ ಮುಗ್ಸೋಕ್ಕಾಗಲಿಲ್ಲ. ನಾನು ಎಷ್ಟೇ ಆದರೂ ಇವತ್ತು ರೀಡಿಂಗ್ ಮುಗಿಸೋಗೋಣ, ನಾಳೆ ಮತ್ತೆ ಈ ಡೇಟಿಗೆ ಬರೋದು ಬೇಡ, ಬೇರೆ ಡೇಟ್ಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಫುಲ್ಲು ಹರಸಾಹಸ ಮಾಡಿದೆ ಮುಗ್ಸೋಣ ಅಂತ. ಬಟ್ ಆದರೆ ಅದು ಮುಗಿಲಿಲ್ಲ. ಇನ್ನು 16 ಬಿಲ್ ಉಳಿದಿದೆ. ಈ ಬಿಲ್ನ ಬೆಳಗ್ಗೆ ಬಂದು ಕೊಟ್ಟು ಕ್ಲಿಯರ್ ಮಾಡಬೇಕು. ಇದು ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಏರಿಯಾ ಇದೆ, ಅಲ್ಲಿಗೆ ಹೋಗ್ಬೇಕು ಈ ರೀಡಿಂಗ್ ಮುಗ್ದಾದ್ಮೇಲೆ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ.